ಸಂಸ್ಥೆ ಚಿದಂಬರ ಮಹಾಸ್ವಾಮಿಯವರ ಲಿಂಗ ಪ್ರತಿಷ್ಠಾ ಮಹೋತ್ಸವದ ನಿಮಿತ್ತವಾಗಿ ವೈಶಾಖ ಶುದ್ಧ ಪ್ರತಿಪದೆಯಿಂದ ದತ್ತಮಯ್ಯವರಿಗೆ ಆಚರಿಸುವಂತಹ ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಿದಂಬರ ಮಹಾಸ್ವಾಮಿಯವರ ಚರಿತ್ರೆಯನ್ನು ಪಠಣ ಮಾಡಿದಂತಹ ಸದ್ಭಕ್ತರಿಗೂ ಹಾಗೂ ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಸ್ಮರಣಪೂರ್ವಕ ಆಶೀರ್ವಾದಗಳು. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬೇಕಂತಂದ್ರೆ ಮೊದಲನೇದಾಗಿ ಗುರುವನ್ನ ಆರಿಸಿಕೊಳ್ಬೇಕ. ಯಾಕೆ ಅಂತ ಕೇಳಿದೆ, ಈಗ ಹಾಡು ಹೇಳಿದ್ರೆ ಹಾಡಿದೆ, ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನ. ಅಂದ್ರೆ ಮನುಷ್ಯ ತನ್ನ ಜೀವನದ ಸಾರ್ಥಕತೆಯನ್ನ ತಿಳ್ಕೋಬೇಕು ಅಂತಂದ್ರೆ ಮತ್ತು ಆ ಸಾರ್ಥಕತೆಯನ್ನ ಪಡೆದುಕೊಳ್ಳಲಿಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕು, ಯಾವ ಕ್ರಮವನ್ನು ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸುವುದು ಸದ್ಗುರು ಆಗಿದೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಏನು ಮಾಡಬೇಕು ಅಂತಂದ್ರೆ ಜೀವನದೊಳಗೆ ಮಹತ್ವವಾದ ಕೆಲಸ ಗುರುವನ್ನ ಆಶ್ರಯಿಸಬೇಕು. ಮತ್ತೆ ಕೇವಲ ನಾವು ಗುರುವನ್ನ ಆಶ್ರಯಿಸಿ ಸಾಲದು, ಗುರು ವಾಕ್ಯವನ್ನ ಪರಿಪಾಲನೆ ಮಾಡಬೇಕು. ಒಬ್ಬೊಬ್ರು ಎಷ್ಟೋ ಜನ ಗುರುಗಳಿರ್ತಾರೆ, ಆದ್ರೆ ಒಬ್ರು ಮಾತ್ರ ಪಾಲನೆ ಮಾಡಬೇಕು. ಎಷ್ಟೋ ಜನ ನೋಡಿದ್ದೀವಿ, ಒಬ್ರಲ್ಲ ಇಬ್ಬರಲ್ಲ ಎಷ್ಟೋ ಮಹಾತ್ಮಗಳು ಭೇಟಿಯಾಗಿರ್ತಾರೆ, ಆದ್ರೆ ಅದರ ಆಚರಣೆ ನೋಡಿದ್ರೆ ಒಬ್ಬ ಗುರುವಿನ ಮಾತನ್ನು ಕೂಡ ಪಾಲಿಸಬೇಕು. ಇದರಿಂದ ನಾವು ಗುರುವನ್ನ ಆಶ್ರಯಿಸಿದ್ರೂ ಕೂಡ ವ್ಯರ್ಥ. ಈ ಗುರುಗಳಿಗೆ 10 ಮಲ್ಲಿ ಜಪ ಮಾಡ್ಲಿಕ್ಕೆ ಹೇಳ್ಯಾರ ಅಂತಂದ್ರೆ ಎಷ್ಟ ಕಷ್ಟದಲ್ಲಿ ಮಾಡಲೇಬೇಕು. ಯಾಕಂದ್ರೆ ಗುರುವಾಕ್ಯದಲ್ಲಿ ಅಷ್ಟು ಮಹತ್ವ ಇರ್ತದೆ. ಒಂದು ಕಾಳಿದಾಸ ಒಂದು ಮಾತು ಹೇಳ್ಯಾರ, ರಘುವಂಶದಲ್ಲಿ ಆಜ್ಞಾ ಗುರುಣಾಂ ವಿಚಾರಣೀಯ. ಗುರುಗಳು ಆಜ್ಞಾ ಮಾಡ್ಯಾರ ಅಂತಂದ್ರೆ ಮುಗೀತು, ಅಂದ್ರೆ ವಿಚಾರ ಮಾಡೋದು ಇರಂಗಿಲ್ಲ. ವಿಚಾರ ಮಾಡಿ ಹೇಳಿದ್ರೆ ತಿಳ್ಕೋಬೇಕು ನಾವು. ಆಜ್ಞಾ ಗುರುಣಾಂ ವಿಚಾರಣೀಯ. ಗುರು ದಿನ ನಮ್ಗೆ 10 ಮಾಲಿ ಜಪ ಮಾಡ್ಲಿಕ್ಕೆ ಹೇಳ್ಯಾರಪ್ಪ, ಇಲ್ಲ ಕ್ಷೇತ್ರಕ್ಕೆ ಬಂದಾಗ 20-21 ಪ್ರಜ್ಞಾಕ್ಕೆ ಹೇಳ್ಯಾರ, ಹಾಗೆ ಬಿಡ್ಬೇಕು ನಾವು. ಯಾಕೆ ಹೇಳ್ಯಾರ, ಎದಕ್ ಮಾಡ್ಲಿಕ್ಕೆ ಹೇಳ್ಯಾರ ವಿಚಾರ ಮಾಡಬಾರ್ದು. ಯಾಕಂದ್ರೆ ಗುರುಗಳು ಮಾತು ಬಂದದ ಅಂತಂದ್ರೆ ವಿಚಾರ ಮಾಡಿ ಹೇಳ್ತಾರ ಅಂತಂದ್ರೆ ಅರ್ಥ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಗುರುವಿನ ಅವಶ್ಯಕತೆ ಬಹಳ. ನಾವು ಸ್ವಾಮಿ ಚರಿತ್ರೆ ಅವರು ನಮ್ಗೆ ಗೊತ್ತಾಗ್ತದೆ. ಮಹಾಸ್ವಾಮಿ ಎಲ್ಲರಿಗೂ ಅನುಗ್ರಹವನ್ನ ಮಾಡಿಲ್ಲ. ಭಗವಂತರ ಹತ್ರ ಅನೇಕ ಜನ ಒಂದು ಕಷ್ಟ ಕಾರ್ಪಣ್ಯ ಹೇಳ್ಕೊಂಡ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಎಷ್ಟು ರೀತಿಯಾಗಿ ಭಕ್ತರು ನನ್ನನ್ನು ಭಜಿಸ್ತಾರ, ನೆನೆಸ್ತಾರ ಅಂತ ಹೇಳಿದ್ರೆ, ಆರ್ತೋ ಜಿಜ್ಞಾಸು ರಕ್ಷಾರ್ಥಿ ಜ್ಞಾನೀಚ ಭರತರ್ಷಭ. ಅಂದ್ರೆ ಭಗವಂತ ಅಂತ 4 ವಿಧವಾದಂತಹ ಭಕ್ತರು ಹೋಗ್ತಾರೆ. ಮೊದಲೇದು ಆರ್ತಿ, ಇವ್ರಿಗೇನೋ ಬೇಕಾಗಿರ್ತದೆ, ಸಂಪತ್ತು ಮತ್ತೆ ಏನೋ ಒಂದು ಬೇಕಾಗಿರ್ತದೆ. ಅವರು ಆರ್ತರಾಗಿ ಭಗವಂತರ ಹತ್ರ ಹೋಗ್ತಾರೆ, ನನಗೆ ಬೇಕಾಗ್ಯದ ನೀನು ಕರುಣಿಸ್ಬೇಕು ಅಂದ್ರೆ ಹೋಗ್ತಾರೆ. ಇದಕ್ಕೆ ಆರ್ತಿ ಅಂತ. ಆರ್ತೋ ಜಿಜ್ಞಾಸು. ಆರ್ತ ಅಂತಂದ್ರೆ ಅತ್ಯಂತ ಕನಿಕರದಿಂದ ನಾವು ಬಹಳ ಮನಸ್ಸಿಗೆ ಬೇಜಾರಾಗಿ ಸಂಸಾರವನ್ನು ಬಿಟ್ಟು ಆ ದುಃಖವನ್ನು ಅನುಭವಿಸಿ ಆ ನೋವನ್ನು ತಾಳಲಾರದೆ ಭಗವಂತ ನೀನ ಅಂತ ಮಾತ್ರ ಹೋಗ್ತಾನೆ. ಆರ್ಥೋ ಜಿಜ್ಞಾಸು. ಜಿಜ್ಞಾಸು ಅಂತಂದ್ರೆ
ಜ್ಞಾತಂ ಇಚ್ಛುಹು. ಜ್ಞಾತಂ ತಿಳಿದುಕೊಳ್ಳಲಿಕ್ಕೆ ಬಯಸುವಂಥದ್ದು. ಅಂದ್ರೆ ಏನ್ ತಿಳ್ಕೋಬೇಕು ಅಂತಂದ್ರೆ ಆ ಪರಮಾರ್ಥ ತತ್ವವನ್ನ ತಿಳಿಲಿಕ್ಕೆ ಬಯಸುವಂಥವ್ರು ಕೂಡ ಭಗವಂತ ಹತ್ರ ಹೋಗ್ತಾರೆ. ಆರ್ಥೋ ಜಿಜ್ಞಾಸೋ ಅರ್ಥಾರ್ಥಿ. ಅರ್ಥಾರ್ಥಿ ಅಂತಂದ್ರೆ ಆಗ ಹೇಳಿದಾಗೆ ಇನ್ನು ಸಂಪತ್ತು ಬೇಕಾಗಿದೆ, ಮತ್ತೇನೊಂದು ಬೇಕಾಗಿದೆ, ತನಗೆ ಬಯಸಿದ್ದನ್ನ ಪಡ್ಕೊಳ್ಳಿಕ್ಕೆ ಭಗವಂತ ಹತ್ರ ಹೋಗುವಂಥದ್ದು. ಇನ್ನೊಂದು ಜ್ಞಾನೀಚ ಭರತನ, ಜ್ಞಾನವನ್ನ ಅಪೇಕ್ಷೆ ಪಡುವಂಥವನು ನನ್ನ ಹತ್ರ ಬರ್ತಾನ. ಅಂದ್ರೆ ಎಲ್ಲರೂ ಕೂಡ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದ್ರೆ ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಭಗವಂತ ಹೇಳಿದಂತಹ ಮಾತಿದೆ. ನಾವು ಭಗವಂತನ ಅನುಗ್ರಹವನ್ನ ಪಡಿಬೇಕು ಅಂತಂದ್ರೆ ಜ್ಞಾನದ ಅವಶ್ಯಕತೆ ಬಹಳ. ರಾಜಾರಾಮ್ ಮಹಾರಾಜರು ಭಕ್ತಿ ಸಂಪ್ರದಾಯವನ್ನು ಅನೇಕ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಹೇಳಿದ್ರು ಕೂಡ ಜ್ಞಾನವೇ ನಮಗೆ. ನಾವು ಅಭಂಗವನ್ನ ವಿಚಾರ ಮಾಡಿ ನೋಡಿದ್ರೆ ಅವರು ಭಗವಂತನ ಭಕ್ತಿನ ಮಾಡಬೇಕಂತ ಹೇಳಿದ್ರು. ಆದರೆ ಅದರ ಹಿಂದಿನ ಅರ್ಥ ಏನಂತಂದ್ರೆ ಅವರಲ್ಲಿರುವಂತಹ ಜ್ಞಾನ